ನಿನ್ನೆ ದಿನ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೋಸ ಮಾಡತಕ್ಕಂತ ಒಳ ಮೀಸಲಾತಿ ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು 2012 ಜನವರಿ 21ನೇ ಶಿಫಾರಸ್ ಮಾಡಿದ್ವಿ. ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳಿ ಅವತ್ತು ಶಿಫಾರಸ್ ಮಾಡಿದ್ವಿ. ಇದನ್ನ ತಿರುಗಿ ಈಗ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಮತ್ತೆ ಶಿಫಾರಸ್ ಮಾಡ್ಲಿಕ್ಕೆ. ಇದು ಮೋಸ. 2012ರಲ್ಲಿ ಮನಮೋಹನ್ ಸಿಂಗ್ ಅವರೇ ಪ್ರಧಾನ ಮಂತ್ರಿ ಇದ್ರು, ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ನಾವು ಶಿಫಾರಸ್ ಮಾಡಿದಾಗ ಅದನ್ನು ತಿದ್ದುಪಡಿ ಮಾಡಬಹುದಾಗಿತ್ತು, ಆದ್ರೆ ಮಾಡಲಿಲ್ಲ. ಇದಾದ ನಂತರ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಅವರು ಜಜ್ಮೆಂಟ್ ಕೊಟ್ಟಿದ್ದಾರೆ. ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡತಕ್ಕಂತ ಅವಶ್ಯಕತೆ ಇಲ್ಲದನೆ ಒಳ ಮೀಸಲಾತಿ ಕೊಡಬಹುದು. ಯಾವುದೇ ಜಾತಿಯನ್ನ ಸೇರಿಸ್ತಕ್ಕಂತ ತೆಗಿತಕ್ಕಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಅದಕ್ಕಾಗಿ ಒಳ ಮೀಸಲಾತಿ ರಾಜ್ಯ ಸರ್ಕಾರನೇ ಕೊಡಬಹುದು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಮಾದಿಗರಿಗೆ 6%, ಚಲವಾದಿ ಅವ್ರಿಗೆ 5.5%, ಲಂಬಾಣಿ, ಬೋವಿ, ಕೊರಮ, ಕೊರ್ಚ 4.5%, SC ಅಲಿಮಾರಿಗಳಿಗೆ 1%, 17% ನಾವು ಮಾಡಿದ್ವಿ. 15 ಇದ್ದದನ್ನ 17ಕ್ಕೆ ಹೆಚ್ಚು ಮಾಡಿದ್ವಿ. STಗೆ 3 ಇದ್ದದನ್ನ 7% ಮಾಡಿದ್ವಿ. ನಾವು SC ಒಳ ಮೀಸಲಾತಿಯನ್ನ ಕೊಟ್ಟಿದ್ವಿ. ನಮಗೆ ಸಮಯದ ಅಭಾವ. 28ಕ್ಕೆ ಶಿಫಾರಸ್ ಮಾಡಿದ್ವಿ, 30ಕ್ಕೆ ಇಲೆಕ್ಷನ್ ಡಿಕ್ಲೇರ್ ಆಯ್ತು ಮಾರ್ಚ್ ಅಲ್ಲಿ. ಹೀಗಾಗಿ ಅದು ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಸಿಕ್ಕಿದ್ರಿಂದ ನಮಗೆ ಅನುಷ್ಠಾನಕ್ಕೆ ತರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನುಡಿದಂತ ನಡೀತಕ್ಕಂತ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಚುನಾವಣೆ ಒಳಗ ನೀವೇನ್ ಭರವಸೆ ಕೊಟ್ಟಿರಿ ಜನರಿಗೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 24 ಗಂಟೆ ಒಳಗನೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅದನ್ನ ವಿಧಾನಸಭೆಯಲ್ಲಿ ಮಂಡಿಸ್ತೀವಿ ಒಳ ಮೀಸಲಾತಿದ ಅಂತ ಹೇಳಿದ್ರಿ. 8 ತಿಂಗಳ ಸಿದ್ದರಾಮಯ್ಯನವರೇ ನಿದ್ದೆ ಮಾಡಿದ್ರಿ, ಅದನ್ನ ಕುಂಡಿ ಬಡ್ಡಾಗ ಹಾಕೊಂಡು ಕೂತ್ರಿ, ಮಾಡ್ಲಿಲ್ಲ. ಇವತ್ತು ಲೋಕಸಭಾ ಚುನಾವಣೆ ಬಂತು ಅಂತ ಹೇಳಿ ಮೋಸದ ಆಟ ಶುರು ಮಾಡಿದ್ರಿ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, DK ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಮತ್ತು ಮಹದೇವಪ್ಪನವರು, ಡಾಕ್ಟರ್ ಪರಮೇಶ್ವರ್ ಅವರು, KH ಮುನಿಯಪ್ಪನವ್ರಿಗೆ ಹೇಳ್ತೀನಿ, ನಿಮಗೆ ಸ್ವಾಭಿಮಾನ ಇದ್ರೆ, ನಿಮಗ ಮಾನ ಮರ್ಯಾದೆ ಇದ್ರೆ, ಸಮಾಜದ ಋಣ ನಿಮ್ಮ ಮೇಲೆ ಇದ್ರೆ 24 ಗಂಟೆ ಒಳಗೆ ಆದೇಶ ಮಾಡಿ. ಅದನ್ನ ಯಾರು ಕ್ವಶನ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಳ ಮೀಸಲಾತಿ ಜಾರಿಗೆ ಬರ್ತದೆ. ಇದನ್ನ ಮೋಸದ ಆಟ ಮಾಡಿ ಮುಂದಿನ ಏನು ಜನಗಣತಿ ಆದ್ಮೇಲೆ ನಾವು ಜಾರಿಗೆ ತರ್ತೀವಿ ಅಂತ ನಿನ್ನೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಹದೇವಪ್ಪನವ್ರು ಹೇಳಿದಾರೆ. ಮುಂದಿನ ಜನಗಣತಿ ಯಾವಾಗ ಬರ್ತದ? 2031ಕ್ಕೆ ಬರ್ತದೆ. ಅಂದ್ರೆ ಇದು ಮೋಸ ಅಲ್ಲೇನು? ಇದು ಮೋಸ ಅಲ್ಲದೆ ಮತ್ತೇನು? ಬೇಕಾಗಿಲ್ಲ, ಸಂವಿಧಾನ ತಿದ್ದುಪಡಿ ಮಾಡಬೇಕಾಗಿಲ್ಲ ಅಂತೇಳಿ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಮಾಡಿದ್ದಾರೆ. 5 ಮೆಂಬರ್ ಬೆಂಚ್ ನಲ್ಲೇ ಆದೇಶ ಆಗಿದೆ. ಸಂವಿಧಾನ ತಿದ್ದುಪಡಿ ಅಗತ್ಯತೆ ಇಲ್ಲ. ಇವತ್ತು ಅವರಿಗೆ ಭಯ ಹುಟ್ಟಿದ. ನರೇಂದ್ರ ಮೋದಿಜಿ ಅವರು ಅದನ್ನ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ಹೈದರಾಬಾದ್ ಸಮಾವೇಶದಲ್ಲಿ, SC ಸಮಾವೇಶದಲ್ಲಿ ಹೇಳಿದ್ರಿಂದ ಭಯ ಹುಟ್ಟಿದೆ. ವೋಟ್ ಬ್ಯಾಂಕ್ ಎಲ್ಲ ಹೋಗ್ಬಿಡ್ತದ, ಅಸ್ಪೃಶ್ಯರು ನಮ್ ಕೈ ಬಿಟ್ಟು ಹೋಗ್ತಾರೆ, ದಲಿತರು ನಮ್ ಕೈ ಬಿಟ್ಟು ಹೋಗ್ತಾರೆ ಅಂತೇಳಿ ಈ ಮೋಸದಾಟ ಮಾಡಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 60 ವರ್ಷ ಇದೇ ಮೋಸದಾಟದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಸಿದಂತ ಮೀಸಲಾತಿ ವ್ಯವಸ್ಥೆಯನ್ನ ತರದೇ ಇರತಕ್ಕಂತ ನೀಚ್ ಕೆಲಸ ಮಾಡಿದವರು ಕಾಂಗ್ರೆಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.